ಅಷ್ಟೇ, ಮುಗೀತು. ಲೆಟ್ಸ್ ಆರ್ ಹರ್ಬ್ ರೈಸ್. ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ನನಗೆ ಕಿಚನ್ ಅಲ್ಲ, ಇನ್ಫ್ಯಾಕ್ಟ್ ಮನೇನು ಫುಲ್ ಕ್ಲೀನ್ ಆಗಿರಬೇಕು. ಮನೆ ಕ್ಲೀನ್ ಆಗದೆ ಇದ್ರೆ ಏನಾದ್ರೂ ಒಂದು ಆ ಕಡೆ ಈ ಕಡೆ ಗಜಿಗಿಜಿ ತೋರಿಸ್ಬಿಟ್ರೆ ಒಂಥರ ಅನಿಸ್ತಾ ಇರುತ್ತೆ. ಮನೆ ಎಷ್ಟು ಕ್ಲೀನ್ ಆಗಿರುತ್ತೋ ಮನ್ಸು ಅಷ್ಟೇ ಕ್ಲೀನ್ ಆಗಿರುತ್ತಂತೆ. ಲೆಟ್ ಮೀ ನೋ ಇಫ್ ಯು ಅಗ್ರಿ ಆನ್ ದ್ಯಾಟ್. ಏನಾದ್ರೂ ಕೆಲಸ ಮುಗಿಸ್ಕೊಂಡು ಸ್ಟ್ರೆಸ್ ಡೇ ಫುಲ್ ಟಯರ್ಡ್ ಆಗ್ಬಿಟ್ಟು ಮನೆಗೆ ಬಂದಾಗ ಮನೆ ಕ್ಲಟರ್ ಆಗಿ ಫೀಲ್ ಆಗಿ ನೋಡಿದ್ರೆ ಇನ್ನೂ ಒಂಥರ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದೇ ವೆನ್ ಯು ಹ್ಯಾಡ್ ಯುವರ್ ಎಕ್ಸಾಸ್ಟಿಂಗ್ ಡೇ, ಮನೆ ಫುಲ್ ಟಯರ್ಡಿಂಗ್ ಡೇ, ಅದಾದ್ಮೇಲೆ ವಾಪಸ್ ಮನೆಗೆ ಬಂದಾಗ ಮನೆ ಫುಲ್ ಕ್ಲೀನ್ ಆಗಿ ಕಾಮ್ ಆಗಿ, ಆ್ಯಂಡ್ ಇಫ್ ಇಟ್ ಸ್ಮೆಲ್ಸ್ ಗುಡ್ನು ಇಮಿಡಿಯೇಟ್ ಆಗಿ ನಮ್ಮ ನರ್ವಸ್ ಸಿಸ್ಟಮ್ ಫುಲ್ ಕಾಮ್ ಡೌನ್ ಆಗಿಬಿಡುತ್ತೆ. ಚೆಕ್ ಮಾಡಿ ನೋಡಿ ಆ್ಯಕ್ಚುಲಿ. ಸೊ ನನಗೆ ಈ ಮೊಟ್ಟೆ, ನಾನ್ ವೆಜ್ ಅಲ್ಲ ಏನಾದರೂ ಮಾಡಿದಾಗ ಕಿಚನ್ ಸ್ಮೆಲ್ ಬರುತ್ತಲ್ವ, ಮೊಟ್ಟೆ ಸ್ಮೆಲ್ಲು ಅಥವಾ ನಾನ್ ವೆಜ್ ಸ್ಮೆಲ್ ಬರುತ್ತೆ, ಇಲ್ಲ ಅಡುಗೆ ಮಾಡಿದ ಸ್ಮೆಲ್ ಬರುತ್ತೆ. ಸೊ ಅದಕ್ಕೆ ನಾನು ಅಡುಗೆ ಆದ ತಕ್ಷಣ ಧೂಪ ಹಚ್ಬಿಡ್ತೀನಿ. ಇವಾಗ ಪ್ಲೇಟಿಗೆ ಮಾಡ್ಕೊಳ್ಳೋಣ. ಆಮ್ಲೆಟ್ ಆಲ್ರೆಡಿ ಹಾಕಿಟ್ಟಿದ್ದೀನಿ, ಫೋಲ್ಡ್ ಮಾಡ್ಕೊಂಬೇಡ. ಅಷ್ಟೇ. ದಟ್ಸ್ ಮೈ ಲಂಚ್ ಫಾರ್ ಟುಡೇ. ಸೊ ಇವಾಗ ಬೇಗ ಊಟ ಮಾಡಿಬಿಟ್ಟು, ಟೈಮ್ ಎಷ್ಟು, ರಾಘವ ಬರೋಕ್ಕಿಂತ ಮುಂಚೆ ಸ್ಕ್ರಿಪ್ಟ್ ನೋಡ್ಕೊಬೇಕು, ಔಟ್ಫಿಟ್ ಎಲ್ಲ ರೆಡಿ ಮಾಡಿಡಬೇಕು ಶೂಟ್ಗೆ, ಆಮೇಲೆ ಶೂಟ್ ಮಾಡಬೇಕು. ಯು ಹ್ಯಾವ್ ಟು ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ. ಅಂದರೆ ನೀವು ಇವಾಗ ಅರ್ಜೆಂಟಾಗಿ ಒಂದು 15 ನಿಮಿಷಕ್ಕೆ ಏನಾದರೂ ಮಾಡ್ಕೊಬೇಕು ಅಂತ ಹೇಳಿದ್ರೆ, ರೈಸ್ ಆಲ್ರೆಡಿ ಕುಕ್ ಆಗಿದ್ರೆ ಅಪ್ರಾಕ್ಸಿಮೇಟ್ಲಿ 5 to 6 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಇಟ್ಸ್ ಸೋ ಈಸಿ ಆ್ಯಂಡ್ ಇಟ್ಸ್ ಸೋ ಟೇಸ್ಟಿ. ಆ್ಯಂಡ್ ನೀವು ಇದಕ್ಕೆ ಏನು ಬೇಕಾದ್ರೂ ಹಾಕೋಬೋದು. ಬ್ರಾಕ್ಲಿ ಬೇಕಂದರೆ ಹಾಕೋಬೋದು, ಕಾರ್ನ್ ಬೇಕು ಅಂದರೆ ಹಾಕೋಬೋದು. ಆಲ್ರೆಡಿ ಎಲ್ಲ ಥರ ಹರ್ಬ್ಸ್ ಇದರಲ್ಲಿದೆ. ಬೇಸಿಲ್ ಇದೆ, ಪಾರ್ಸ್ಲೆ ಇದೆ, ಕೊರಿಯಂಡರ್ ಇದೆ, ಆ್ಯಂಡ್ ಜುಕಿನಿ ಬೇಕಾದರೆ ಹಾಕೋಬೋದು. ಸೊ ನಿಮ್ಮ ಚಾಯ್ಸ್, ನಿಮ್ಗೆ ಯಾವ ಥರ ವೆಜ್ಜಸ್ ಬೇಕು ಆ ಥರ ಹಾಕೊಳ್ಳಿ. ಬಟ್ ಹರ್ಬ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹರ್ಬ್ಸ್ ಮಾತ್ರ ಮೇನ್ ಇಂಗ್ರೀಡಿಯೆಂಟ್ ಇದು ಹರ್ಬ್ ರೈಸ್ಗೆ. ಆ್ಯಂಡ್ ಆಲ್ಸೋ ದ ಮೇನ್ ಟಿಪ್ ಏನು ಅಂತ ಹೇಳಿದ್ರೆ ಗಾರ್ಲಿಕ್ ತುಂಬ ಕ್ರಿಸ್ಪಿ ಆಗಬೇಕು, ಪ್ರಾಪರ್ ಬ್ರೌನ್ ಕ್ರಿಸ್ಪಿ ಆಗಬೇಕು. ಅಂದರೆ ಫುಲ್ ಬರ್ನ್ ಆಗಬಾರ್ದು, ಬಟ್ ಕ್ರಿಸ್ಪಿ ಬ್ರೌನ್ ಆಗಬೇಕು. ಅದು ಇದ್ರದ್ದು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ನಾನು ಊಟ ಮುಗಿಸ್ಕೊಬಿಡ್ತೇನೆ. ಏನಾಯ್ತು ಗೊತ್ತಾ, ನಾನೇ ತಪ್ಪು ಮಾಡಿದ್ದು. ನಾನು ಫಸ್ಟೇ ಕಾಲ್ ಮಾಡಬೇಕಾಗಿತ್ತು ರಾಘವನ್ಗೆ, ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳಿಕೊಂಡು, ಊಟ ಮಾಡ್ದ ಅಂತ ಕೇಳಿಕೊಂಡು. ಅವ್ನು ಆ್ಯಕ್ಚುಲಿ ಊಟ ಮಾಡಿದಂತೆ, ಅವನು ಮಾಡಿದ, ಶಶಿನೂ ಮಾಡಿದ ಊಟ. ಸೊ ಇಲ್ಲೇ ಬಂದು ಊಟ ಮಾಡಿದ್ರೆ ನಾನು ಮತ್ತೆ ಅಡುಗೆ ಮಾಡಬೇಕು, ವಿಚ್ ಐ ರಿಯಲಿ ಡೋಂಟ್ ಮೈಂಡ್. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ, ಎಸ್ಪೆಷಲಿ ನನ್ನ ಫ್ರೆಂಡ್ಸ್ಗೆ ಅಡುಗೆ ಮಾಡಿ ಊಟ ತಿನ್ನಿಸೋದು ಅಂದರೆ ನನಗೆ ತುಂಬ ಇಷ್ಟ. ಬಟ್ ನಾನು ಫಸ್ಟೇ ಕೇಳ್ಕೊಂಡಿದ್ದರೆ ಪ್ರಾಬ್ಲಿ 2 ಸತಿ ಮಾಡೋಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ನಾನು ಊಟಕ್ಕೆ ಕೂತ್ಕೊಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಕೇಳಿದೆ, ಬರ್ತೀನಿ ಅಂತಂದೆ ಊಟಕ್ಕೆ. ಸೊ ಸೇಮ್ ರೆಸಿಪಿ, ಹರ್ಬ್ ರೈಸ್ ಮಾಡ್ತೀನಿ, ಆಮ್ಲೆಟ್ ಮಾಡ್ತೀನಿ, ಸ್ಯಾಲೆಡ್ ಮಾಡ್ತೀನಿ. ಬಿಕಾಸ್ ಅವ್ರು ಅರ್ಧ ಗಂಟೆಗೆ ಬರ್ತಾರೆ, ಅರ್ಧ ಗಂಟೆಗೆ ಅಷ್ಟು ಆಗಿಬಿಡುತ್ತೆ. ಅದನ್ನು ಮತ್ತೆ ತೋರಿಸೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ರೆಸಿಪಿ ನಿಮ್ಗೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಸೊ ನಾನು ಪಟ ಅಂತ ಅರ್ಧ ಗಂಟೆಲಿ ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ ನೆಕ್ಸ್ಟ್ ಸೀನಲ್ಲಿ. ನಂಗೆ ಪರ್ಮಿಷನ್ನೇ ಬಂದಿಲ್ಲ. ಪಾತ್ರೆ ಬಂತಾ? ಅದು ಐರನ್ದಲ್ವೇನೋ ಆಬ್ವಿಯಸ್ಲಿ. ದಿನಕ್ಕೊಂದೊಂದು ಪಾತ್ರೆ ಬರ್ತಾ ಇದೆ.
ಇದ್ರೆ ಇದಿದೆಯಲ್ಲ, ಇದು ಹಿಂಗೆ ಫುಲ್ ಗ್ರೋ ಆಗಿ ಹಿಂಗೆ ಕವರ್ ಆಗಿಬಿಡುತ್ತೆ ಹಿಂಗೆ. ಇದು ಅಷ್ಟೇ, ಇದು ಫುಲ್ ಹಿಂಗೆ ಗ್ರೋ ಆಗಿ ಇಲ್ಲಿ ಬರ್ತಿದೆ ನೋಡು ಗ್ರೀನ್ ಎಲ್ಲ, ಇದೆಲ್ಲ ಹಿಂಗೆ ಬಂದ್ಬಿಡುತ್ತೆ. ಇದು ಅಷ್ಟೇ, ಇದೆಲ್ಲ ಹಿಂಗೆ ಗ್ರೋ ಆಗಿ ಹಿಂಗೆ ಬರುತ್ತೆ. ನೀನ್ ಹುಟ್ಟಿದಾಗಿಂದನೂ ಹಿಂಗೇನ ಬೆಳಿತಾ ಬೆಳಿತಾ ಹಿಂಗಾಗಿರೋದಾ? ಫಸ್ಟ್ ಸ್ಕ್ರಿಪ್ಟ್ ಪ್ಲಾನ್ ಮಾಡ್ಕೊಂಡ್ಬೇಡೋಣ, ಆಮೇಲೆ ನಿಮ್ಗೆ ಊಟ ಮಾಡಿ ಅಷ್ಟ್ರಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ. ಅಲ್ವಾ? ಸೊ ಸ್ಟಾರ್ಟಿಂಗ್ ಇದ್ರಲ್ಲೇ ಮಾಡ್ಬಿಡ್ಲಾ? ತೋರ್ಸು ಅಷ್ಟೇನು ಹೇಳು. ಕ್ರಿಯೇಟರ್ ಆಲ್ರೆಡಿ ಫೇಸಿಂಗ್ ಕ್ಯಾಮ್ರಾ, ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ವ್ಯಾನಿಟಿ, ಮಿಡ್ ರೂಟಿಂಗ್, ಸ್ಪೀಕಿಂಗ್ ಆಸ್ ಇಫ್ ಶಿ ಈಸ್ ಮೇಕಿಂಗ್ ಅ ಪಾಯಿಂಟ್ ದಟ್ ಶಿ ಈಸ್ ಬಿನ್. ಇದನ್ನ ನಾವು ಇಲ್ಲಿ ಮಾಡ್ಬೋದು. ನಂದು ಏನಾಗುತ್ತೆ, ದಿನ ಪೂಜೆ ಮಾಡ್ಬೇಕಷ್ಟೇ. ಐ ಸ್ವೇರ್ ಇನ್ ಬಟ್ಟೆ ಅಂತ ಹಾಕೊಂತಿರೋ ಜನ. ಇದು ಸೈಡಲ್ಲಿ ಇಡೋದೆಲ್ಲ ಇದ್ರೆ ಹೊಡಿತೀನಿ. It's called herb rice, so you have to eat all the herbs. Huh? Thank you. ಒಂದೇ ಲೇಯರು ಅದು ಹಿಂಗೆ ಫೋಲ್ಡ್ ಮಾಡ್ತೀನಲ್ವಾ ಸೈಡ್. ನಾನು ಹಿಂಗೆ ಅಲ್ಲಿ ಕೆಳಗಡೆನೆ ಕೂತ್ಕೊಂತೀನಿ ಆಯ್ತಾ. ಕೆಳಗಡೆ ಕೂತ್ಕೊಂಡು ಹಿಂಗೆ ಮಿರರಲ್ಲಿ ನೋಡ್ತಾ ಇರ್ತೀನಿ. ಬ್ಯಾಕ್ ಶಾಟು, ಟೇಬಲ್ ಅಲ್ಲ ಕೆಳಗಡೆ, ನೆಲೋನ್ ಬ್ಯಾಕ್ ಟು ದ ಕ್ಯಾಮ್ರಾ. ಫಸ್ಟ್ ಒನ್ ಹಳೆ ರೀಲ್ ನೋಡ್ಸಿದ್ರೆ ಫಸ್ಟ್ ಹಂಗೆ ಶೂಟ್ ಮಧ್ಯದಲ್ಲಿ ಕುಡಿಯೋಕ್ಕೆ ಎಳ್ನೀರು ಮಾಡ್ಕೊಂಡ್ಬಿಡೋಣ. ಎಳ್ನೀರು ನೋಡಿ ದೊಡ್ಡದಾಗಿ ಗೊತ್ತಿದೆ. ಬಂದೆ ಬಂದೆ ಅಮ್ಮ ಇದಾಗ್ತದೆ. ಬಂದೆ ಸ್ವಲ್ಪ ಸಾಲ್ಟ್. ನಾನು ನಿಮ್ಗೆ ಆಲ್ರೆಡಿ ಇದು ಹೇಳಿದ್ದೀನಿ ಒಂದು ರೆಸಿಪಿ, ಸೊ ಬಟ್ ಸ್ವಲ್ಪ ಸಾಲ್ಟ್, ಚಾಟ್ ಮಸಾಲ, ಐಸ್ ಆ್ಯಪಲ್ ಪೀಸಸ್ ಕಟ್ ಮಾಡಿಟ್ಟಿದ್ದೀನಿ ಅದು. ಯಾವುದು ಮೂವಿಲಿ ಇದ್ದಲ್ಲ ಮೊನ್ನೆ, ಚೆನ್ನಾಗಿದ್ಯಾ?
ಕೆಲವ್ರಿಗೆ ಇಷ್ಟ ಆಗದೆ ಇರೋ ಮೂವಿ ನಮ್ಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆಗದೆ ಇರೋದು ಆಗಲ್ಲ. ತಗೊಳ್ಳಿ ಬಾಯ್ಸ್, ಇದು ಟೆಂಡರ್ ಕೋಕೋನಟ್ ವಿತ್ ಐಸ್ ಆಪಲ್. ಶಶಿ ತಗೋ. ಮರಲ್ಲ ಮಾರ್ತಾ ಇರಲ್ವಾ ಹಿಂಗೆ ಗ್ರೀನ್ ಬ್ಲ್ಯಾಕ್ ಕಲರು, ಮೂರ್ ಕಣ್ಣು ಅಂತಾರೆ, ತೆಗೆದ್ರೆ ಅದ್ರೊಳಗೆ 3 ಜಲಿ ಜಲಿ ಇರುತ್ತಲ್ಲ ಅದು. ಮತ್ತು 5 ನಿಮಿಷನೂ ಕೂರಕ್ಕೆ ಟೈಮ್ ಇಲ್ಲ, ಬೆಳಗಿಂದ ಓಡಾಡ್ತಾ ಇದ್ದೀನಿ. ಸೊ ಒಂದು ರೌಂಡ್ ಮನೆ ಇವಾಗ ಒಂದ್ಸತಿ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಓಕೆ, ಶೂಟ್ ಟೈಮಲ್ಲಿ ಎಲ್ಲ ಓಡಾಡ್ಕೊಂಡು ಎಲ್ಲ ಕಡೆ ಗಲೀಜಾಗ್ಬಿಟ್ಟಿರುತ್ತಲ್ವಾ. ಸೊ ಎಲ್ಲ ಮಾಡಿ ಪೂಜೆ ಮಾಡಬೇಕು. ನಂದು ಆ್ಯಕ್ಚುಲಿ ಗಿಡಗಳು ಸೆಟ್ ಮಾಡೋದಿದೆ. ನಾನೇನೋ ಸ್ಟ್ಯಾಂಡ್ಸ್ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ, ಅದಿನ್ನೂ ಬಂದಿಲ್ಲ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ್ಯಾಟ್ ಟು ಕಮ್. ಬಟ್ ಇಟ್ ವಾಸ್ ಅ ಗುಡ್ ಡೇ, ಪ್ರೊಡಕ್ಟಿವ್ ಡೇ. ಅಂದರೆ ಇಡೀ ದಿನ ಏನೋ ಒಂದು ಮಾಡ್ತಾ ಇದ್ನಲ್ಲ, ಸೊ ಐ ಡಿಡ್ಂಟ್ ಹ್ಯಾವ್ ಟೈಮ್ ಟು ಲೈಕ್ ಸಿಟ್ ಅಂಡ್ ಸಲ್ಕ್ ಅಬೌಟ್ ಥಿಂಗ್ಸ್. ಸೊ ಗುಡ್ ಆ್ಯಂಡ್ ಪ್ರೊಡಕ್ಟಿವ್ ಡೇ. ಕ್ಲೀನ್ ಮಾಡ್ಕೊ. ಇಲ್ಲಿ ವ್ಲಾಗ್ ನೀವು ಕೇಳ್ತಾ ಇರ್ತೀರಲ್ಲ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು, ಕೆಲವೊಂದ್ಸತಿ ಇರುತ್ತೆ ತುಂಬ ಕೆಲಸಗಳು ಮಾಡೋಕ್ಕೆ, ಸೊ ಮಾಡ್ತೀನಿ. ಬಟ್ ಕೆಲವೊಂದ್ಸತಿ ಏನು ಸೌಟು ಅಮ್ಮ ಇದಿಷ್ಟು ಭಾರ ಇದೆ ಗೊತ್ತಾ. ಸೊ ಇದು ಆ್ಯಕ್ಚುಲಿ ಅವತ್ತೇ ತೊಗೊಂಡಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆಲ್ಲ ಸರಿ ಮಾಡಿಸ್ಬಿಟ್ಟು ಇವತ್ತು ಕಳಿಸಿದ್ದಾರೆ. ಏನೇನು ಸ್ವಲ್ಪ ಬ್ಲಾಕ್ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಪ್ಲ್ಯಾಂಟ್ಸ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸ್ಟ್ಯಾಂಡ್ಸ್ನ ಆರ್ಡರ್ ಮಾಡಿದ್ದೆ, ಇವಾಗ ಬಂತು ಇಷ್ಟೊತ್ತಿಗೆ. ಐ ಥಾಟ್ ಅಲ್ಲಿ ಸೆಟ್ ಮಾಡಬೇಡ ಅಂತ. ಓ ಚಂದ ಇದೆ, ಸ್ಟ್ರಾಂಗ್ ಆಗಿದೆ. ನಂಗೆ ಗೊತ್ತು ತುಂಬ ಜನ ನಾನು ನನ್ನ ಪ್ಲ್ಯಾಂಟ್ಸ್ ಬಗ್ಗೆ, ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ಮತ್ತು ಹೇಗೆ ಮೇಂಟೈನ್ ಮಾಡೋದು ಇದ್ರದ್ದೆಲ್ಲ ಬ್ಲಾಗ್ ಕೇಳ್ತಾ ಇದ್ರಿ. ನಾನು ಒಂದಿನ ಅದು ಮಾಡ್ತೀನಿ. ಎಷ್ಟೊಂದಿದೆ ಲಿಸ್ಟು. ಸೊ ಒನ್ ಬೈ ಒನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ತುಂಬ ಜನ ನಾನು ಹೋಮ್ ಟೂರ್ ಕೇಳ್ತಾ ಇದ್ದೀರಾ. ನಿಜವಾಗ್ಲೂ ನನ್ನ ಮನೆ ತುಂಬ ಚಿಕ್ಕದು ಪುಟ್ಟದು. ನೀವೇನು ನೋಡ್ತಿರಲ್ಲ ಬ್ಲಾಗಲ್ಲಿ ನನ್ನ ಮನೆ ಏನಿದೆ ಅದು ಅಷ್ಟೇ ಇರೋದು. ಇದೊಂದು ಹಾಲ್ ಇದೆ, ಕಿಚನ್ ನೀವು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರಾ. 2 ಬೆಡ್ರೂಮ್ ಇದೆ, ಬೆಡ್ರೂಮ್ ಕೂಡ ನೀವು ನೋಡಿದ್ದೀರಾ. ಒಂದು ನಾನು ಯೂಸ್ ಮಾಡೋ ಬೆಡ್ರೂಮು, ನಾನು ಮಲ್ಕೊಳ್ಳೋದು, ಅದನ್ನು ನೀವು ನೋಡಿದ್ದೀರಾ ಆಲ್ಮೋಸ್ಟ್. ಆ್ಯಂಡ್ ಇನ್ನೊಂದು ಬಂದು ಅದು ಆ ರೂಮ್ನ ನಾನು ಯೂಸ್ ಮಾಡಲ್ಲ, ಜಸ್ಟ್ ಹಾಗೆ ಇದೆ ಅದು. ಸುಮ್ಮನೆ ಸ್ಟೋರೇಜ್ ರೂಮ್ ಥರ ಇದೆ ಅದು. ಅಂದರೆ ಏನು ಸ್ಟೋರ್ ಮಾಡಿಲ್ಲ ಆ ಥರ. ಆ ವಾರ್ಡ್ರೂಬ್ಸಲ್ಲಿ ಬಟ್ಟೆ ಗಿಟ್ಟೆ ಇಟ್ಟಿದ್ದೀನಿ ಹೊರತು ಆ ರೂಮ್ನ ಏನು ಅಂಥದ್ದೇನು ಮಾಡಿಲ್ಲ. ಜಸ್ಟ್ ಒಂದು ಕಾಟ್ ಇದೆ ಆ ರೂಮಲ್ಲಿ, ದೆರ್ ಇಸ್ ನಥಿಂಗ್ ಟು ಸಿ. ಅದು ಬಿಟ್ಟರೆ ಇಷ್ಟೇನೆ ಇರೋದು ಮನೇನೆ. ಏನು ಹೋಮ್ ಟೂರ್ ಮಾಡಲಿ ನಾನು? ಚಿಕ್ಕ ಪುಟ್ಟ ಮನೆ, ಬಾಡಿಗೆ ಮನೇಲಿದ್ದೀನಿ. ಬಟ್ ನನಗದು ಬಾಡಿಗೆ ಮನೆ ಅಂತ ಅನ್ಸಲ್ಲ. ನಾನು ಯಾವಾಗಲೂ ನಾನು ಬ್ಯಾಂಗ್ಳೂರಿಗೆ ಬಂದಾಗಿಂದ ನಾನು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಯಾವಾಗಲೂ. ಬಟ್ ಐ ಫೀಲ್ ಲೈಕ್ ನಾವು ಬಾಡಿಗೆ ಕಟ್ತೀವಿ, ವೆನ್ ಇಟ್ಸ್ ಅನ್ ಎನರ್ಜಿ ಎಕ್ಸ್ಚೇಂಜ್ ಅಲ್ವಾ. ನಾವು ದುಡ್ಡು ಕೊಡ್ತೀವಿ, ದೆನ್ ಇಟ್ ಬಿಕಮ್ಸ್ ಯೋರ್ ಹೌಸ್. ನೀವು ಎಲ್ಲಿವರೆಗೂ ಅಲ್ಲಿ ಬಾಡಿಗೆ ಕಟ್ತಾ ಇರ್ತೀರ ಅಲ್ಲಿವರೆಗೂ ಅದು ನಿಮ್ಮ ಮನೆ. ಸೊ ನಾನಿರೋ ಜಾಗ ಎಲ್ಲ ನನ್ನ ಮನೆ. ಸೊ ನಾನು ಅದನ್ನು ನನ್ನ ಮನೆ ಹೇಗಿರುತ್ತೋ ಅಫ್ಕೋರ್ಸ್ ಕಟ್ಸಿದ್ರೆ ಪ್ರಾಬಬ್ಲಿ ನಾನು ಬೇರೆ ಥರ ಕಟ್ಟಿಸ್ತೀನಿ. ನನ್ನ ಆಸೆ ಬೇರೆ ಥರ ಇದೆ, ಹಳ್ಳಿ ಮನೆ ಥರ ಕಟ್ಸೋ ಥರ. ಬಟ್ ಈ ಮನೇನ ಎಷ್ಟು ನನ್ನ ಎನರ್ಜಿಗೆ ಅಥವಾ ನನಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ನಾನು ತಲೆಯಲ್ಲಿ ಯಾವಾಗಲೂ ಇಮ್ಯಾಜಿನ್ ಮಾಡಿಕೊಂಡು ಆ ರೀತಿ ನನ್ನ ಕಾರ್ನರ್ನ ಸೆಟಪ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿದೆ ಬಟ್ ತುಂಬ ವಾರ್ಮ್ತ್ ಫೀಲ್ ಆಗುತ್ತೆ ನನಗೆ ಇಲ್ಲಿ. ತುಂಬ ಒಂದೊಂದು ಐಟಮ್ ಕೂಡ ನಾನು ಹ್ಯಾಂಡ್ ಪಿಕ್ ಮಾಡಿದ್ದೀನಿ. ಒಂದೊಂದರಲ್ಲೂ ಒಂದೊಂದು ಸ್ಟೋರಿ ಇದೆ. ಆ್ಯಂಡ್ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ಬಟ್ ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ನೀವು ಜಾಸ್ತಿ ಗಿಡಗಳು, ಗಾರ್ಡನ್ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ನಾವು ಗಿಡಗಳನ್ನ ತುಂಬಿಸಿರೋಕ್ಕೆ. ಬಟ್ ಐ ಫೀಲ್ ಲೈಕ್ ಇಟ್ ಜಸ್ಟ್
ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ತುಂಬಾ ಜನ ಐ ಥಿಂಕ್ ಎಷ್ಟು ಒಂದು ಹಂಡ್ರೆಡ್ಸ್ ಆಫ್ ಮೆಸೇಜಸ್ ಎಲ್ಲ ಕಡೆ ಎಲ್ಲ ಬ್ಲಾಗಲ್ಲೂ ಇದೆ, ಹೋಮ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು. ನನ್ನ ಮನೆ ತುಂಬಾ ಪುಟ್ಟದು, ನಿಜವಾಗ್ಲೂ ತುಂಬಾ ಚಿಕ್ಕ ಮನೆ, 2 BHK ಹೌಸ್. ಹೋಮ್ ಟೂರ್ ಮಾಡಕ್ಕೆ ಏನೂ ಇಲ್ಲ ಇಲ್ಲಿ, ಇಷ್ಟೇ. ನೀವೇನ್ ನೋಡ್ತಿರ್ತೀರಲ್ಲ ವಿಡಿಯೋದಲ್ಲಿ ಅಷ್ಟೇನೆ ಇರೋದು. ಏನ್ ಹೋಮ್ ಟೂರ್ ಮಾಡ್ಲಿ ಅದರಲ್ಲಿ. ನನ್ನ ಫರ್ನಿಚರ್ಸ್ ಎಲ್ಲ ಬೇಕಾದ್ರೆ ನಾನು ಎಲ್ಲಿಂದ ತಗೊಂಡಿದ್ದು ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಬಿಟ್ಟು, ಅವಾಗ ತಗೊಂಡಿದ್ದಲ್ವಾ, ನಾನೆಲ್ಲ ಚೆಕ್ ಮಾಡ್ಬಿಟ್ಟು ಅದರದ್ದೆಲ್ಲ ಡೀಟೇಲ್ಸ್ ಒಂದಿನ ಹಾಕ್ತೀನಿ ಫಾರ್ ಶೋರ್, ಬೇಕಾದ್ರೆ ನಿಮಗೆ. ಬಟ್ ಹೋಮ್ ಟೂರ್ ಏನು ಮಾಡಲಿ ನಾನು. ಸೊ ಇವಾಗ ಇದು ಸೆಟಪ್ ಮಾಡೋಣ. ತುಂಬ ಸ್ಟಡಿ ಆಗಿದೆ, ಅಮೆಝಾನಿಂದ ತರಿಸ್ದೆ ನಾನು ಲಿಂಕ್ ಕೂಡ ಹಾಕ್ತೀನಿ ನಿಮಗೆ. ವಿತ್ ವೀಲ್ಸ್ ಇದೆ. ಸೊ ಈ ಗಿಡಗಳೆಲ್ಲ ಏನ್ ಗೊತ್ತಾ, ಆಕ್ಚುಲಿ ಇಲ್ಲಿ ಬೇರ್ಗಳು ಬರ್ತಾ ಇದೆ, ಇದೆಲ್ಲ ಬೆಳೀತಾ ಇದ್ದಂಗೆ ಹಿಂಗ್ ಕವರ್ ಆಗ್ಬಿಡುತ್ತೆ, ಇದೆಲ್ಲ ಪ್ರಾಪರ್ ಸಾಯಿಲ್ ಎಲ್ಲ ಕವರ್ ಆಗ್ಬಿಡುತ್ತೆ, ಆ ತರ ಗಿಡಗಳಿದು. ಸೊ ಎಲ್ಲಿ ಇರ್ಲಿ ನಾ ಏನ್ ಮಾಡೋಣ ಅಂದ್ರೆ, ಅದನ್ನ ಎಲ್ಲಿಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ಐ ಕ್ಯಾನ್ ಕೀಪ್ ಅಲ್ವಾ, ಇಲ್ಲಿ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಆಕ್ಚುಲಿ ಡೈರೆಕ್ಟ್ ಆಗಿ ನಂಗೆ ಇಲ್ಲಿ ವಿಂಡೋ ಇದೆ ಆಯ್ತಾ, ಸೊ ಸನ್ಲೈಟ್ ಇಲ್ಲಿ ನಂಗೆ ಡೈರೆಕ್ಟ್ ಆಗಿ ಬರುತ್ತೆ, ಅದಕ್ಕೆ ಈ ಗಿಡನೂ ಇಲ್ಲೇ ಇಟ್ಟಿದ್ದೆ ನಾನು. ಈ ಗಿಡನ ಆಕ್ಚುಲಿ ನಾನು ಅಲ್ಲಿ ಹಾಲ್ ಕಾರ್ನರ್ ಅಲ್ಲಿ ಇಟ್ಟಿದ್ದೆ ಇದನ್ನ, ಬಟ್ ಅಲ್ಲಿಗೆ ಸನ್ಲೈಟ್ ಬರ್ತಾ ಇಲ್ಲ ಅಂದ್ಬಿಟ್ಟು ಉದ್ರೋಗ್ತಾ ಇತ್ತು. ಬಟ್ ಇಲ್ಲಿ ಇವಾಗ ನಂಗೆ ವಿಂಡೋ ಇಲ್ಲೇ ಇರೋದ್ರಿಂದ ಸನ್ಲೈಟ್ ಬೀಳುತ್ತೆ, ಬಿಕಾಸ್ ಡೇ ಟೈಮಲ್ಲಿ ನಾನು ಆ ವಿಂಡೋನ ಓಪನ್ ಮಾಡಿ ಇಟ್ಟಿರ್ತೀನಿ, ಸೊ ಸನ್ಲೈಟ್ ಬೀಳುತ್ತೆ. ಸೊ ಐ ಥಿಂಕ್ ದಿಸ್ ಲುಕ್ಸ್ ಗುಡ್. ಡಸ್ ಇಟ್ ಲುಕ್ ಗುಡ್? ಯಾ, ಒಳಗಡೆ ತುಂಬಾ ಡೀಪ್ ಆಗಿದೆ. ಪಾಟ್ನ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಬರ ಅದು ನಾನು ಏನು ಆರ್ಡರ್ ಮಾಡಿದ್ದೀನಲ್ಲ ಅದನ್ನ ಇಲ್ಲಿ ಸೆಟಪ್ ಮಾಡ್ತೀನಿ. ಅದ್ರ ಪಕ್ಕದಲ್ಲಿ ಇಲ್ಲಿ ಪಾಟ್ ಇಡ್ತೀನಿ, ಅದು ಬರಲಿ. ಆಕ್ಚುಲಿ ನೆನ್ನೆ ಬರಬೇಕಾಗಿತ್ತು, ಬಟ್ ಅಕ್ಕ ಇಲ್ಲೆಲ್ಲ ಬರ್ಸೇ ಇಲ್ಲ. ಸೊ ನಿನ್ನೆ ಬರಬೇಕಾಗಿತ್ತು, ಬಟ್ ಅದೇನೋ ಲೇಟ್ ಆಗಿ ಇವಾಗ ನೆಕ್ಸ್ಟ್ ವೀಕ್ ಬರ್ತಾ ಇದೆ, 24th ಐ ಆಮ್ ಎಕ್ಸೈಟೆಡ್ ಫಾರ್ ಇಟ್. ಸೊ ಅದು ಬಂದಾದ್ಮೇಲೆ ಇಲ್ಲಿ ಸೆಟ್ ಮಾಡ್ತೀನಿ. ಇಲ್ಲೊಂದು ಗಿಡ ಇತ್ತು ಆಲ್ರೆಡಿ, ಬಟ್ ಆ ಗಿಡ ಏನೋ ಕರೆಕ್ಟಾಗಿ ಬರಲಿಲ್ಲ. ಸೊ ಇಲ್ಲೂ ಅಷ್ಟೇ, ನಾನು ಡೇ ಟೈಮಲ್ಲಿ ಕರ್ಟನ್ಸ್ ಓಪನ್ ಮಾಡಿಬಿಟ್ಟು ಬ್ಯಾಲ್ಕನಿ ಡೋರ್ ಓಪನ್ ಮಾಡಿಬಿಡ್ತೀನಿ, ಸೊ ಚಂದ ಸನ್ಲೈಟ್ ಬರುತ್ತೆ. ಆ್ಯಂಡ್ ಎಲ್ಲ ಪ್ಲಾಂಟ್ಸ್ನ ನಾನು ವಾರಕ್ಕೂ ಒಂದ್ಸತಿ ಆಚೆ ಇಟ್ಬಿಡ್ತೀನಿ. ಆ್ಯಂಡ್ ಈವನ್ ವೆನ್ ಐ ಆಮ್ ಟ್ರಾವೆಲಿಂಗ್, ನಾನು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫಾರ್ 3-4 ಡೇಸ್ ಅಂದಾಗ ಪ್ಲಾಂಟ್ಸ್ನೆಲ್ಲ ನಾನು ಆಚೆ ಕಡೆಗೆ ಮೂವ್ ಮಾಡಿಬಿಡ್ತೀನಿ, ಸೊ ದಟ್ ಅದು ಸನ್ಲೈಟ್ ಸಿಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬೇರೆ ಎಲ್ಲಾದರೂ ಕಡಿಮೆ ಸನ್ಲೈಟ್ ಬರೋ ಥರ ಏನಾದರೂ ಪ್ಲಾಂಟ್ಸ್ ಇದ್ದರೆ, ದೀಸ್ ಆರ್ ಆಲ್ ಆ್ಯಕ್ಚುಲಿ ಇಟ್ಸ್ ಅ ನೋ ನಾನ್ಸೆನ್ಸ್ ಪ್ಲಾಂಟ್ಸ್, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ತುಂಬ ಲೋ ಮೇಂಟೆನೆನ್ಸ್, ಸೊ ಇದಕ್ಕೇನು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇಷ್ಟೇ ಹೋಮ್ ಟೂರ್. ಇದೇ ನನ್ನ ಹಾಲು ಆ್ಯಕ್ಚುಲಿ. ಸೊ ಇದು ನನ್ನ ಕಿಚನ್, ನೀವೆಲ್ಲ ನೋಡಿದ್ದೀರಾ. ಇದು ನನ್ನ ಬ್ಯಾಲ್ಕನಿ, ನೀವೆಲ್ಲ ನೋಡಿದ್ದೀರಾ. ಗಿಡಗಳು ಇನ್ನೂ ಇದೆ, ಎಲ್ಲ ಸೆಟ್ ಮಾಡಬೇಕು. ಇದು ನನ್ನ ದೇವ್ರ ಮನೆ. ಆ್ಯಂಡ್ 2 ವಾಶ್ರೂಮ್ಸ್ ಇದೆ. ಇದು ನಾನು ಯೂಸ್ ಮಾಡೋ ಬೆಡ್ರೂಮ್. ಆ್ಯಂಡ್ ಇನ್ನೂ ತುಂಬ ಸೆಟಪ್ ಮಾಡೋದಿದೆ. ಆ್ಯಂಡ್ ಇದು ಇನ್ನೊಂದು ಬೆಡ್ರೂಮ್ ವಿಚ್ ಇಸ್ ಜಸ್ಟ್ ದೇರ್. ಕತ್ಲೆ ಇದೆ, ನಾನು ಆಮೇಲೆ ಪ್ರಾಪರ್ ಆಗಿ ನಿಮಗೆ ತೋರಿಸ್ತೀನಿ.
ಬಟ್ ಅಷ್ಟೇ, ನನ್ನ ಮನೆ, ಸೊ ಇಷ್ಟೇ ನನ್ನ ಪುಟ್ಟ ಮನೆ. ಕಿಚನ್ ಒಂದು ಸ್ವಲ್ಪ ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ ನಾನು. ಕೆಲವೊಂದು ಥಿಂಗ್ಸ್ನ ಆರ್ಡರ್ ಮಾಡಿದ್ದೀನಿ ಅಮೆಝಾನಿಂದ, ಶೆಲ್ಫ್ ಥರ. ಸೊ ಒಂದಿನ ಪ್ರಾಪರಾಗಿ ಎಲ್ಲ ಸೆಟ್ ಆದಮೇಲೆ ನಾನು ತೋರಿಸ್ತೀನಿ. ಐ ರಿಯಲಿ ಡೋಂಟ್ ನೋ ನಮ್ಮ ಮನೇಲಿ ತೋರ್ಸೋಕೆ ಏನಿದೆ ಅಂತ ಹೇಳ್ಬಿಟ್ಟು ಹೋಮ್ ಟೂರ್, ಬಟ್ ಐ ವಿಲ್ ಸ್ಟಿಲ್ ಕಾರ್ನರ್ ಹೇಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ, ಇವಾಗ ನಿಧಾನಕ್ಕೆ ಒಂದೊಂದೇ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನಾರ್ಮಲಿ ಯಾವುದೋ ತುಂಬ ಎಕ್ಸ್ಪೆನ್ಸಿವ್ ಸ್ಟಫ್ ತೊಗೊಳಲ್ಲ, ಆಯಿತಾ. ನಾನು ತುಂಬ ರಿಸರ್ಚ್ ಮಾಡಿಬಿಟ್ಟು ನನ್ನ ತಲೆಯಲ್ಲಿ ಆಲ್ರೆಡಿ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡಿರ್ತೀನಿ, ಒಂದು ವಿಷನ್ ಇಟ್ಕೊಂಡಿರ್ತೀನಿ, ಸೇಯಿಂಗ್ ಈ ಕಾರ್ನರ್ ಈ ಥರ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಐ ಲುಕ್ ಫಾರ್ ಲೈಕ್ ಸೋ ಮೆನಿ ಆಪ್ಷನ್ಸ್. ಅದರಲ್ಲಿ ನಾನು ಬೆಸ್ಟ್ ಏನು ಸಿಗುತ್ತೆ ಅದನ್ನು ನೋಡಿಬಿಟ್ಟು ಆರ್ಡರ್ ಮಾಡಿಬಿಟ್ಟು ಸೆಟ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಇವತ್ತಿನ ದಿನ ಅಷ್ಟೇ. ಲಿಪ್ ಬಾಮ್ ಬ್ರಷಿಂಗ್ ಅಂತಾರೆ ಇದನ್ನ, ಬಾಡಿಗೂ ಮಾಡ್ತಾರೆ. ಬಾಡಿಗೆ ಬೇರೆ ಬ್ರಷ್ ಬರುತ್ತೆ ದೊಡ್ಡದಾಗಿ, ಇದು ಫೇಸ್ ಯೂಸ್ ಮಾಡಬೇಕಾಗಿರೋದು. ಇದನ್ನ ತುಂಬಾ ಜಾಸ್ತಿ ಯೂಸ್ ಮಾಡಬೇಡಿ, ಬಿಕಾಸ್ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಜೆಂಟಲ್ ಆಗಿರುತ್ತೆ. ನಾನು ಇದನ್ನ ತಿಂಗಳಿಗೆ 1 ಸತಿ ಅಥವಾ 2 ಸತಿ ಯಾವ್ದಾದ್ರು ಯೂಸ್ ಮಾಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಮಾರ್ನಿಂಗ್ ಪಫಿನೆಸ್ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಯೂಸ್ ಮಾಡಿದ್ರೆ ದಿಸ್ ವರ್ಕ್ಸ್ ಬ್ಯೂಟಿಫುಲಿ. ಸೊ ಇದು ಬೇಸಿಕಲಿ ಇದನ್ನ ನಾವು ಅಪ್ವರ್ಡ್ಸ್ ಮತ್ತೆ ಔಟ್ವರ್ಡ್ಸ್ ಮಾತ್ರ ಮಾಡಬೇಕು, ಯಾವಾಗಲೂ ಕೆಳಗಡೆ ಪುಲ್ ಮಾಡೋಂಗಿಲ್ಲ. ಅಪ್ವರ್ಡ್ಸ್ ವೆರಿ ಜೆಂಟ್ಲಿ ವಿ ಡೂ ದಿಸ್. ಇದು ಏನು ಮಾಡುತ್ತೆ ಅಂದರೆ, ಒಂದು ಇಟ್ ಬೂಸ್ಟ್ ಬ್ಲಡ್ ಸರ್ಕ್ಯುಲೇಷನ್, ಇನ್ನೊಂದು ಡ್ರೈ ಸ್ಕಿನ್ನಲ್ಲಿ ಮಾಡೋದ್ರಿಂದ ಇದು ಎಕ್ಸ್ಫೋಲಿಯೇಟ್ ಆಗುತ್ತೆ. ಇದು ಪ್ರಾಪರ್ ಸ್ಕಿನ್ ಡ್ರೈ ಆಗಿರಬೇಕು. ಫೇಸ್ ವಾಶ್ ಮಾಡ್ತಾ ಇದ್ದಂಗೆ ಏನು ಅಪ್ಲೈ ಮಾಡಬಾರ್ದು. ಸೊ ಡ್ರೈ ಆಗಿರಬೇಕು. ಸೊ ಇಟ್ ಎಕ್ಸ್ಫೋಲಿಯೇಟ್ಸ್ ಅವರ್ ಸ್ಕಿನ್ and boost our blood circulation, and also it stimulates our lymphatic drainage ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಜಾ ಲೈನ್ನ ಕೂಡ, ಎನಿಬಡಿ ಹೂ ಹ್ಯಾಸ್ ಡಬಲ್ ಚಿನ್, ಇನ್ ಕೇಸ್ ನಿಮಗೆ ಬೇಕು ಅಂದರೆ, ದರ್ ಇಸ್ ನಥಿಂಗ್ ಆಕ್ವರ್ಡ್ ಅಬೌಟ್ ಇಟ್. ಬಟ್ ಇಫ್ ಯು ವಾಂಟ್ ಡಿಫೈನ್ ಜಾ ಲೈನ್, ನೀವು ಅದು ಮಾಡ್ಬೋದು. ನಾನು ಯೂಶ್ವಲಿ ಮಾಡಲ್ಲ, ಬಿಕಾಸ್ ಒಂದು ಆಲ್ರೆಡಿ ಜಾ ಲೈನ್ ಇದೆ. ಬಟ್ ನಾನು ಫೇಸಿಗೆ ಮಾಡ್ತೀನಿ. ಸೊ ಡ್ರೈ ಬ್ರಷ್ ಮಾಡೋದು ಯಾವಾಗಲೂ ಮೋಸ್ಟ್ಲಿ ಟು ಬೂಸ್ಟ್ ದ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಲಿಂಫೇಜ್ ಡ್ರೈನೇಜ್ಗೆ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸೊ ಈ ಥರ ಅಪ್ವರ್ಡ್ಸ್ ಮಾಡಿ, ಔಟ್ವರ್ಡ್ಸ್ ಮಾಡಿ. ಸೊ ದಿಸ್ ಲಿಫ್ಟ್ಸ್ ಅವರ್ ಐಬ್ರೋ ಆಲ್ಸೋ. ಆ್ಯಂಡ್ ತುಂಬ ರಫ್ ಆಗಿ ಮಾಡಬೇಡಿ, ವೆರಿ ಜಂಟ್ಲಿ, ತುಂಬ ಸಾಫ್ಟಾಗಿ ವಿ ಹ್ಯಾವ್ ಟು ಡೂ ದಿಸ್. ದೆನ್ ಥರ ಮಾಡಿ. ಹಾಗೆ ಎಸ್ಪೆಷಲಿ ಯಾರಾದರೂ ಮಾರ್ನಿಂಗ್ ಎದ್ದಾಗ, ಇಫ್ ಯು ಹ್ಯಾವ್ ದಟ್ ಪಫಿ ಫೇಸ್ ಅಲ್ಲ, ಆ್ಯಂಡ್ ಇಫ್ ಯು ಹ್ಯಾವ್ ಅ ಇಂಪಾರ್ಟೆಂಟ್ ಡೇ ಆಫೀಸಲ್ಲಾಗಲಿ, ಅಥವಾ ಇಫ್ ಯು ಹ್ಯಾವ್ ಅ ಶೂಟ್, ಇದನ್ನು ಯೂಸ್ ಮಾಡಿ. ಅದು ಪಫಿನೆಸ್ ತುಂಬ ಕಡಿಮೆ ಆಗುತ್ತೆ ಇದನ್ನು ಯೂಸ್ ಮಾಡಿದ್ರೆ. ಬಟ್ ತುಂಬ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಮೇಕ್ ಶೂರ್ ಯು ಯೂಸ್ ಇಟ್ ಒನ್ಸ್ ಇನ್ ಅ ಮಂತ್ or twice in a month, ಬಿಕಾಸ್ ಡ್ರೈ ಅಲ್ವಾ. ಸೊ ಅದು ನಮ್ಮ ಸ್ಕಿನ್ಗೆ ರ್ಯಾಷಸ್ ಕೂಡ ಮಾಡಬಾರ್ದು. ಸೊ ಅದರಿಂದ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್. ನೋ, ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಫಾರ್ ಯು ಟು ಡೂ ಇಟ್ ಆಲ್ಸೋ. ನಾನೇನು ಇದನ್ನು ನಿಮಗೆ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಜಸ್ಟ್ ಸಮಥಿಂಗ್ ದಟ್ ಐ ಡೂ ಫಾರ್ ಮೈ ಸೆಲ್ಫ್. ಇಟ್ ವರ್ಕ್ಸ್. ಯಾವತ್ತಾದರೂ ಐ ಫೀಲ್ ಲೈಕ್ ನನ್ನ ಸ್ಕಿನ್ ತುಂಬ ಡಲ್ ಆಗಿದೆ ಆ್ಯಂಡ್ ಇಟ್ ನೀಡ್ಸ್ ದಟ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಬೇಕು, ಅಥವಾ ಡಲ್ನೆಸ್ ಎಲ್ಲ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಐ ಡೂ ದಿಸ್ ಆ್ಯಂಡ್ ದೆನ್ ಐ ಡೂ ಮೈ ಸ್ಕಿನ್ ಕೇರ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಟ್ ವುಡ್ ಹ್ಯಾವ್ ವರ್ಕ್ಡ್ ಬೆಟರ್ ಅಂತ. ನನ್ನ ಸೆಲಿಮ್ಯಾಕ್ಸ್ದು ಟೋನರ್, ಡ್ಯಾಬ್ ಡ್ಯಾಬ್ ಡ್ಯಾಬ್. Don't forget your neck.
ರೆಗ್ಯುಲರ್ ನನ್ನ ಫಾಲೋ ಮಾಡೋ ನನ್ನ ಕಮ್ಯುನಿಟಿ ಅವ್ರಿಗೆ ಆಲ್ರೆಡಿ ನನ್ನ ಸ್ಕಿನ್ ಕೇರ್ ಯಾವ್ಯಾವುದು ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಐ ಆಮ್ ಶ್ಯೂರ್ ಯು ಆಲ್ರೆಡಿ ನೋ. ಬಟ್ ದಿಸ್ ಇಸ್ ಫಾರ್ ಮೈ ನ್ಯೂ ಸಬ್ಸ್ಕ್ರೈಬರ್ಸ್, ನಮ್ಮ ಹೊಸ ಜನಕ್ಕೆ, ನಮ್ಮ ಕಮ್ಯುನಿಟಿದು ಆಯಿತಾ. ಲೀವ್ ಇಟ್ ಫಾರ್ 2 minutes ಆ್ಯಸ್ ಯೂಶ್ವಲ್. ನೋಡಿ ಮುಗ್ದೋಗ್ಬಿಟ್ಟಿದೆ ಆಲ್ಮೋಸ್ಟ್. ಆರ್ಡ್ರ್ ಮಾಡ್ಬೇಕು ಆ್ಯಕ್ಚುಲಿ. ಇದು ಬಂದು ಸಿರಮ್ ಸೆಲಿಮ್ಯಾಕ್ಸ್ ಅವ್ರದ್ದು ಖಾಲಿ ಆಗಿಬಿಟ್ಟಿದೆ. ನಂಗೆ ಯಾಕೋ ಹೊಟ್ಟೆ ಶೆಟ ಇದೆ, ಆಲ್ರೆಡಿ ಊಟ ಆಗಿದೆ. ಅದಾದಮೇಲೆ ಐ ಕ್ರೀಮ್, ನಾನು ಇದರೆಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ್ಯಂಡ್ ಇದನ್ನು ಟ್ಯಾಗ್ ಕೂಡ ಮಾಡಿರ್ತೀನಿ. ನೀವು ಅಲ್ಲಿ ಟ್ಯಾಗ್ ಮಾಡಿರ್ತೀನಲ್ಲ, ಅಲ್ಲಿಂದನೇ ಡೈರೆಕ್ಟಾಗಿ ಹೋಗ್ಬಿಟ್ಟು ನಿಮ್ಗೆ ಹುಡುಕೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದನೇ ಹೋಗ್ಬಿಟ್ಟು ಆ್ಯಕ್ಚುಲಿ ಆರ್ಡರ್ ಮಾಡ್ಬೋದು. ಕೆಲವೊಂದು ಸತಿ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ರು ಟ್ಯಾಗ್ ಮಾಡಿದ್ರು ಕೂಡ ಪ್ರಾಡಕ್ಟ್ ಡೀಟೇಲ್ಸ್ ಕೇಳ್ತಾ ಇರ್ತೀರಾ. ಸೊ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲನೂ ಹಾಕಿರ್ತೀನಿ. ಆ್ಯಂಡ್ ನಿಮಗೆ ಅದನ್ನು ಲಿಂಕ್ನ ತೆಗೆದು ಹೋಗಿ ಹುಡುಕೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಟ್ಯಾಗ್ ಮಾಡೋ ಆಪ್ಷನ್ಸ್, ಯಾವ್ಯಾವ ಪ್ರಾಡಕ್ಟ್ ಟ್ಯಾಗ್ ಮಾಡೋ ಆಪ್ಷನ್ ಸಿಗುತ್ತೆ ಅದನ್ನ ನಾನು ಟ್ಯಾಗ್ ಕೂಡ ಮಾಡಿರ್ತೀನಿ. ಸೊ ನೀಟಾಗಿ ಹಿಂಗೆ ಮಸಾಜ್ ಮಾಡಿ ಆಯಿತಾ. ಅದಾದಮೇಲೆ ನನ್ನ ಲಾಸ್ಟ್ ಸ್ಟೆಪ್ ಆಫ್ ಸ್ಕಿನ್ ಕೇರ್. ಫಸ್ಟ್ ಟೈಮ್ ಏನೋ ಫ್ರೀಯಾಗಿ ಕಳಿಸ್ಬಿಟ್ರು PR ಅಂತ ಹೇಳ್ಬಿಟ್ಟು. ನಾವು ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ದಿಸ್. ಇವಾಗ ನಾನು ತಗೋಬೇಕು. ಸೊ ನಾನು ಇಲ್ಲಿ ಏನಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ನೋಟಿಸ್, ನಂಗೆ ಇಲ್ಲಿ ಐ ಹ್ಯಾವ್ ದೋಸ್ ಲೈನ್ಸ್, ನಂಗೆ ಇಲ್ಲಿ ಮಾರ್ಕ್ ಆಗಿರೋದ್ರಿಂದ ಅದೇನಾಗುತ್ತೆ ಅಂದರೆ ಸ್ಕಾರ್, ಅಂದರೆ ಗಾಯ ಆಗಿದ್ದು ಸ್ಕಾರ್ ಆಗುತ್ತಲ್ಲ, ಅದೇನಾಗುತ್ತೆ ಅಂತ ಹೇಳಿದ್ರೆ ಆ್ಯಸ್ ಯು ಏಜ್ ಆ ಸ್ಕಾರ್ ನರ್ವ್ಸ್ ಇರುತ್ತಲ್ಲ ಒಳಗಡೆ, ಆ ಸ್ಕಾರ್ ನರ್ವ್ಸು ಅದು ಪುಲ್ ಮಾಡ್ತಾ ಇರುತ್ತೆ. ಸೊ ಇದು ಹೋಲ್ ಥರ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಯೂಶ್ವಲಿ ನಾನೆಲ್ಲ ಹಾಕ್ತೀನಿ. ದೆನ್ ಅಫ್ಕೋರ್ಸ್ ನನ್ನ ಕ್ರೋ ಫೀಟ್ಗೆ ನನಗೆ ಇಲ್ಲಿ ಇನ್ನೇನು ಆ್ಯಕ್ಚುಲಿ ರಿಂಕಲ್ಸ್ ಏನು ಬರೋಕ್ಕೆ ಶುರು ಆಗಿಲ್ಲ. ಬಟ್ ನಂಗೆ ಈ ಸ್ಮೈಲ್ ಲೈನ್ಸ್ ಮಾತ್ರ ತುಂಬ ಎವಿಡೆಂಟ್ ಆಗಿದೆ ಇಲ್ಲಿ, ದೀಸ್ ಲೈನ್ಸ್. ಇನ್ನು ಮಾಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಜಸ್ಟ್ ಟೇಕ್ ಕೇರ್ ಆಫ್ ಇಟ್. ಇವಾಗ ಬಂದಿರೋದನ್ನು ನಾವು ವಿ ಕಾಂಟ್ ರಿಮೂವ್ ಇಟ್, ಬಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್. ಯು ಕ್ಯಾನ್ ಆಲ್ಸೋ, ಯಾರಿಗಿಲ್ಲಿ ನೆಕ್ಕಲ್ಲಿ ಲೈನ್ಸ್ ಬರುತ್ತಲ್ಲ ಅಲ್ಲೂ ಕೂಡ ನೀವು ಅಪ್ಲೈ ಮಾಡಬಹುದು. ನನಗಿಲ್ಲ, ಸೊ ನಾನು ಅದೆಲ್ಲ ಅಪ್ಲೈ ಮಾಡಲ್ಲ. ಬಟ್ ಇಫ್ ಯು ಹ್ಯಾವ್ ದೋಸ್ ಲೈನ್ಸ್ ಅಲ್ಲೂ ಕೂಡ ಅಪ್ಲೈ. ಸೊ ಅಷ್ಟೇ ಇವತ್ತಿನ ಸ್ಕಿನ್ ಕೇರ್ ರುಟೀನ್. ಅಷ್ಟೇ ಇವತ್ತಿನ ದಿನ ಇವತ್ತಿಗೆ ಮುಕ್ತಾಯವಾಯಿತು. ಐ ಹೋಪ್ ಯು ಎಂಜಾಯ್ಡ್ ಟುಡೇಸ್ ವ್ಲಾಗ್. ಆ್ಯಂಡ್ ನಾನು ಎವ್ರಿ ಡೇ ವ್ಲಾಗ್ ಮಾಡಿ ಹಾಕಿ ಅಂತ ಹೇಳ್ತೀರಾ. ಆ್ಯಕ್ಚುಲಿ ನಂಗೆ ಟೈಮ್ ಸಿಕ್ತಾಗಲ್ಲ, ನಾನು ಖುಷಿಯಾಗಿ ಮಾಡಾಕ್ತೀನಿ. ಬಟ್ ಐ ಜಸ್ಟ್ ಫೀಲ್ ಲೈಕ್ ನಿಮಗೆ ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಮೋಸ್ಟ್ಲಿ ಇಟ್ಸ್ ದ ಸೇಮ್ ರುಟೀನ್ ದಟ್ ಐ ಫಾಲೋ. ಅಫ್ಕೋರ್ಸ್ ಇವತ್ತು ಡಿಫ್ರೆಂಟ್ ಆಗಿತ್ತು ಬಿಕಾಸ್ ಶೂಟ್ ಇತ್ತು, ನನ್ನ ಥೆರಪಿ ಇತ್ತು. ಸೊ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಟ್ ಆ ಥರ ಏನೂ ಇರಲಿಲ್ಲ ಅಂದರೆ ಜಸ್ಟ್ ಅ ರೆಗ್ಯುಲರ್ ಡೇ. ಸೊ ನಾನು ನಿಮಗೆ ದಿನ ಅದನ್ನೇ ಸೇಮ್ ರುಟೀನ್ನ ತೋರಿಸಿ ಐ ಡೋಂಟ್ ವಾಂಟ್ ಟು ಬೋರ್ ಯು ಗೈಸ್. ಬಟ್ ಟುಡೇ ವಾಸ್ ಫನ್, ಇಟ್ ವಾಸ್ ಪ್ರೊಡಕ್ಟಿವ್. ಸೊ ಇಟ್ ವಾಸ್ ಫನ್ ಶೂಟಿಂಗ್ ಆಲ್ಸೋ. ವ್ಲಾಗ್ ಮಾಡೋದು ಕೂಡ ಫನ್ ಇತ್ತು. ಇಟ್ ವಾಸ್ ವೆರಿ ಇಂಟ್ರಾಕ್ಟಿವ್. ಸೊ ಯಾ, ಸೊ ಇವಾಗ ನಾನು ನನ್ನ ಮೆಡಿಕೇಶನ್ ತೊಗೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಮೆಡಿಟೇಟ್ ಮಾಡಿ ಸ್ವಲ್ಪ ಸ್ಟ್ರೆಚಸ್ ಎಲ್ಲ ಮಾಡಿ ಹೋಗಿ ಮಲಗುವೇನು. ಸೊ ಐ ಹೋಪ್ ಯು ಗೈಸ್ ಆಲ್ಸೋ ಹ್ಯಾಡ್ ಅ ವೆರಿ ಗುಡ್ ಡೇ. ಆ್ಯಂಡ್ ಆ್ಯಸ್ ಯೂಶ್ವಲ್ ಐ ಲವ್ ಯು ಗೈಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಪ್ರೀತಿಗೆ ಮತ್ತು ಸಪೋರ್ಟ್ಗೆ. ನಾನು ನಿಮ್ಮೆಲ್ಲ ಎಲ್ಲರದ್ದು ಮೆಸೇಜ್ಗಳನ್ನ ಓದ್ತೀನಿ ಆ್ಯಕ್ಚುಲಿ, ಆ್ಯಂಡ್ ಇಟ್ ಫೀಲ್ಸ್ ಸೋ ಗುಡ್. ನಾನು ಮಲ್ಗೋಕ್ಕಿಂತ ಮುಂಚೆ ದಟ್ಸ್ ವಾಟ್ ಐ ಡೂ. ಎಲ್ಲ ಮೆಡಿಟೇಷನ್ ಆದಮೇಲೆ ಒಂದ್ಸತಿ ಎಲ್ಲ ಕಮೆಂಟ್ಸ್ನ ಓದ್ಕೊಂಡು ಬರ್ತೀನಿ, ಚೆಕ್ ಮಾಡ್ತೀನಿ, ಆ್ಯಂಡ್ ದಟ್ಸ್ ಹೌ ಐ ಗೋ ಟು ಸ್ಲೀಪ್. ಆ್ಯಕ್ಚುಲಿ ಇಟ್ ಗಿವ್ಸ್ ಮೀ ಸ್ಮೈಲ್. ಅದಕ್ಕೆ ನಾನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಆ ಮೆಸೇಜಸ್ನ ಓದ್ತೀನಿ, ಬಿಕಾಸ್ it will help me to sleep better. So yeah. So I hope ನಾನು ಹೇಳ್ತಾ ಇರೋದು ಅಥವಾ ನಾನು ಮಾಡ್ತಿರೋ ಪ್ರಾಕ್ಟೀಸಸ್ ಅಟ್ಲೀಸ್ಟ್ ಸ್ವಲ್ಪ ನೀವು ಟ್ರೈ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ನೀವು ಕೇಳ್ತಾ ಇರೋದ್ರಿಂದ ನಾನು ಅದನ್ನ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ನೀವು ಟ್ರೈ ಮಾಡದೇ ಇದ್ರೆ ಸುಮ್ಮನೆ ವೇಸ್ಟ್ ಅಲ್ವಾ ನಾನು ಮಾಡಿ ಹಾಕೋದು. So try it and also let me know if it is working for you guys. And ನೀವು ತುಂಬ ವ್ಲಾಗ್ಸ್ಗಳು ಕೇಳಿದ್ದೀರಾ, ನಾನು ಡೆಫಿನೆಟ್ಲಿ ಮಾಡ್ತೀನಿ ಒನ್ ಬೈ ಒನ್ ಮಾಡಿ ನನಗೇನೆಲ್ಲ ಗೊತ್ತು ಅಥವಾ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದನ್ನ ಡೆಫಿನೆಟ್ಲಿ ನಾನು ಮಾಡಿಬಿಟ್ಟು ಹಾಕ್ತೀನಿ. ಆ್ಯಂಡ್ ಸೊ ಯಾ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಗೈಸ್. ಗುಡ್ ನೈಟ್.